ಸೊ ಒಬ್ಬ ಆಟೋ ಡ್ರೈವರ್ ಮಗ ಸೈಟ್ ತಗೊಂಡ ಅಂತಂದ್ರೆ ಅದೊಂಥರ ಜೀವನದಲ್ಲಿ ಇದು ದೊಡ್ಡ ಮಟ್ಟದ ಖುಷಿ. ಸೊ ಬೆಂಗಳೂರಲ್ಲಿ ಒಂದು ಸೈಟ್ ತಗೋಬೇಕಂತ ನಾನು ಚಾಲೆಂಜ್ ಮಾಡಿದ್ದೆ. ಒಂದ್ 2 ವರ್ಷ ಆಯ್ತು, 10 ರೂಪಾಯಿ ದುಡ್ದಿಲ್ಲ. ವೆಯ್ಟ್ ಮಾಡಿ ಬರುತ್ತೆ. ಓಹೋ ಸೈಟು. ಸೊ ಇಲ್ಲಿಂದ ಇಲ್ಲಿವರೆಗೂ ನಮ್ಮ ಸೈಟ್ ಇದೆ. ಸೊ ಗೈಸ್, ಇನ್ನೊಂದು ಇದೆಲ್ಲ ಆಗಿದ್ದು ನಿಮ್ಗಳಿಂದಾನೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ಬ್ಲಾಗ್ ತಮ್ಮನೇಲಿ ನೋಡಿರ್ತೀರಾ. ಸೊ ಇವತ್ತು ನನ್ನ ಬಿಗ್ಗೆಸ್ಟ್ ಡೇ ಅಂಡ್ ನಮ್ಮಮ್ಮ ಎಷ್ಟು ಖುಷಿ ಆಗಿರುತ್ತೆ ನಮ್ಮ ಅಮ್ಮಂಗೆ ಗೊತ್ತಿರುತ್ತೆ. ಎಷ್ಟು ಖುಷಿ ಆಗ್ತಿದಮ್ಮ ಇವತ್ತು. ನನ್ನ ಜೀವನದಲ್ಲಿ ಇದು ದೊಡ್ಡ ಮಟ್ಟದ ಖುಷಿ ಅಲ್ವಾ. ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಆಮೇಲೆ ಹಠ ಮಾಡಿ ಬೇಕೇ ಬೇಕು, ಮಾಡ್ಲೇಬೇಕು ಅಂತ ಇಷ್ಟು ದಿವಸದಿಂದ ನಿನ್ಗೆ ಹೇಳಿ ಕೊನೆಗೂ ನಮ್ಮ ಕನಸು ಇವತ್ತು ನಿಜ ಆಗಿದೆ. ಸೊ ಅದು ತುಂಬಾನೇ ಖುಷಿ ಇದೆ. ಎಷ್ಟು ನಾವು ಮನೆಗಳು ಹುಡುಕಿದೀವಿ, ಎಷ್ಟು ಸೈಟ್ ಹುಡುಕಿದೀವಿ ಗೊತ್ತಾ ಗೈಸ್. ಸೊ ಫೈನಲಿ ನಮ್ಗೆ ಒಂದು 5 ಸೈಟ್ ಸಿಕ್ಕಿದೆ. ಸೊ ಅದ್ರದ್ದು ಇವತ್ತು ರಿಜಿಸ್ಟ್ರೇಷನ್ ಇದೆ. ಸೊ ಬನ್ನಿ ಹೋಗೋಣ, ಏನಾಗುತ್ತೆ ಕಂಪ್ಲೀಟ್ ಆಗಿ ತೋರಿಸ್ತೇನೆ. ನಮ್ಮ ಸೈಟ್ ಕೂಡ ನೀವು ನೋಡಿಲ್ಲ. ಸೊ ನಾನು ಎಲ್ಲೂ ತೋರ್ಸಕ್ ಹೋಗಿಲ್ಲ, ಬಿಕಾಸ್ ಸ್ವಲ್ಪ ಅದೆಲ್ಲ ಆಗ್ಲಿ ಕೆಲಸಗಳೆಲ್ಲ ಲೀಗಲೆಲ್ಲ ಮುಗಿಲಿ, ಅದಾದ್ಮೇಲೆ ತೋರ್ಸೋಣ ಅಂತ ಅನ್ಕೊಂಡೆ. ಸೊ ಎಲ್ಲ ಲೀಗಲೆಲ್ಲ ಮುಗಿದಿದೆ. ಒಂಥರ ಟಕ ಅಂತಿದೆ. ನಾನು ಒಂದು ದೊಡ್ಡ ಸ್ಟೆಪ್ ಕಾಲಿಟ್ಟಿದ್ದೀನಿ. ಅಂಡ್ ಈ ವಯಸ್ಸಲ್ಲಿ ಅಂತ ಮಾಡಿರೋದು ನಂಗೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಗೈಸ್. 25 ವರ್ಷಕ್ಕೆ ನಾನು ಒಂದು ಸೈಟ್ ತೊಗೊಂಡಿರೋದು ಒಂದು ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ನನಗೆ. ಖಂಡಿತ ನಾನು ಅದಕ್ಕೆ ಎಷ್ಟು ಅಂದ್ರೆ ನನ್ನ ಸುತ್ತುವರೆದಿರೋರು ಎಲ್ಲ ಕೇಳೋದು, ಗೊತ್ತಿರೋರು ತುಂಬಾ ಪುಣ್ಯ ಮಾಡಿದೆ ಅಂತ. ನಾನು ಪುಣ್ಯ ಮಾಡಿದ್ದೆ. ಇವತ್ತು ಬಿಗ್ಗೆಸ್ಟ್ ಡೇ ನಂದು. ಹೋಗ್ತಾ ಇದ್ದೀನಿ ರಿಜಿಸ್ಟ್ರೇಷನ್ ಆಫೀಸ್ಗೆ. ಎಷ್ಟು ಖುಷಿ ಆಗ್ತಿದೆ, ಏನ್ ಅನ್ಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಒಂದು ಭೂಮಿ ತಗೊಂತಿದ್ಯಾ, ಹಾಗಾಗಿ ಒಳ್ಳೇದಾಗಲಿ. ಹೋಗಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ನೀಟಾಗಿ ಈಸಿಯಾಗಿ ಆಗಲಿ. ಬಂದ್ಮೇಲೆ ನಂಗೊಂದು ಪಾರ್ಟಿ ಕೊಡು. ಪಾರ್ಟಿ ಬೇಕು. ಬರೀ ಪಾರ್ಟಿಲಿ ಇರ್ತಲ್ಲ. ಇದು ಸಣ್ಣ ಪುಟ್ಟ ಪಾರ್ಟಿ ಅಲ್ಲಪ್ಪ. ನೀನು ಇದು ಏನು ಅದೇನೋ ಎಕ್ಸ್ಪ್ರೆಸ್ ಮಾಡಕ್ ಆಗದಿರೋಂತ ಖುಷಿ ಆಗ್ತಿದೆ ನಂಗೆ, ನಿಂಗೆ, ಎಲ್ಲರಿಗೂನು. ಸೊ ಅದಕ್ಕೆ ಏನ್ ಹೇಳಿ ಗೊತ್ತಾಗ್ತಿಲ್ಲ, ಖುಷಿ ಆಗ್ತೈತೆ ಅಷ್ಟೇ. ತಗೊಂಡ್ಬಂದ್ ನಂಗೆ ತೋರ್ಸು ನೀನದು. ಬೈ ಬ್ರೋ. ಕಂಗ್ರಾಚುಲೇಷನ್ ಬ್ರೋ. ಥ್ಯಾಂಕ್ ಯು ಬ್ರೋ. ಸ್ಟೆಪ್ ಟುವರ್ಡ್ಸ್ ಬಿಲ್ಡಿಂಗ್ ನ್ಯೂ ಹೋಮ್. ಅದಕ್ಕೋಸ್ಕರ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ಮನೆ ಕಟ್ಟೋದು. ಖಂಡಿತ ಬ್ರೋ, ಕಟ್ಸ್ತೀನಿ. ಫಸ್ಟ್ ನೀವು ಕಟ್ಸಿ, ನೀವು ಕಟ್ಸೋಮೇಲೆ ಕಟ್ಸ್ತೀನಿ ನಾನು. ಇಲ್ಲ ನೀವು ಫಸ್ಟ್ ಕಟ್ಸಿ. ನಮ್ದು ಆಲ್ರೆಡಿ ಒಂದಿದೆ, ಇನ್ನೊಂದು ಬಿಲ್ಡ್ ಮಾಡ್ತೀವಿ. ಓಕೆ, ಕರೆಕ್ಟ್. ಥ್ಯಾಂಕ್ ಯು ಅಮ್ಮ. ನಿಂಗೆ ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಯ್ತು. ಅಂದ್ರೆ ನಾವು ಕನ್ಸಲ್ಲೂ ಕಾಣ್ತಾ ಇರೋಂತ ಅದು ತುಂಬಾ ಖುಷಿ ಆಯ್ತದೆ. ಥ್ಯಾಂಕ್ ಯು ಅಮ್ಮ. ಮತ್ತೆ ಇನ್ನಷ್ಟು ಹೆಚ್ಚಿಗೆ ಆಯುಷ್ಯ ಆರೋಗ್ಯ ಕೊಟ್ಕೋಪಾಡಿ. ಥ್ಯಾಂಕ್ ಯು ಅಮ್ಮ. ಸೊ ಗೈಸ್, ಇವಾಗ ನಾಷ್ಟ ಮಾಡ್ಕೊಂಡು ಏನೋ ಬೇಗ ಹೊರಡ್ಬೇಕು. ಲೆಟ್ಸ್ ಗೋ. ನಂದು ಓಟ್ಸ್. ನೀನು ಓಟ್ಸು, ನಾನು ಏನು ಇಲ್ಲ. ಡಯಟ್ ಬೆಳಿಗ್ಗೆ ಊಟ ಮಾಡೋಣ. ಬೆಳಿಗ್ಗೆ ಸಲಾಡ್ ಅಷ್ಟೇ. ಬೇಕಿರೋ ಸಂಪ್ ಕ್ಲೀನಿಂಗ್ ಮಾಡ್ತಾ ಅವ್ರೆ. ಫುಲ್ ನೀರಾಗ್ಬಿಡಿದು. ಸೊ ಗೈಸ್, ನಂಗೆ ಸೀರಿಯಸ್ ಆಗಿ ಇವಾಗ ಒಂಥರ ಕನ್ಸ್ ತರ ಫೀಲ್ ಆಗ್ತಿದೆ ಗೈಸ್. ಹಿಂಗ್ ಹೋಗ್ತಿರೋದೇನೋ ಒಂಥರ ಕನ್ಸಲ್ಲಿ ಹೋಗ್ತಾ ಇದೀನಿ, ಸೈಟ್ ತಗೋತಾ ಇದೀನಿ, ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದೀನಿ ಅಂತ ಫುಲ್ ಕನ್ಸು. ಏನೋ ನಂಗೆ ನಿಜ ಅಂದ್ರೆ ನಂಗೆ ಅವಾಗಿಂದ ಅನಿಸ್ತಿಲ್ಲ ಕಣಮ್ಮ. ನಿಜ ಅಂತಾನೆ ಅನ್ಸ್ತಿಲ್ಲ. ನಾನ್ ಇದನ್ನ ಮಾಡ್ತೀನಿ ಅಂತ ನನಗೆ ಅನ್ಸಿರ್ಲಿಲ್ಲ, ಬಟ್ ಮ್ಯಾನಿಫೆಸ್ಟ್ ಮಾಡಿದ್ದೆ. ಮಾಡ್ಲೇಬೇಕು, ಮಾಡ್ತೀನಿ ಅಂತ ಮ್ಯಾನಿಫೆಸ್ಟ್ ಮಾಡಿದ್ದೆ. ಮೊದಲನೇ ಹೆಜ್ಜೆ ಸೊ ಫುಲ್ಫಿಲ್ ಆಗಿದೆ. ಮೊದಲನೇ ಹೆಜ್ಜೆ. ಸೊ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾಗ್ಲಿ. ಮುಂದಕ್ಕೆ ಮನೆ ಕಟ್ಟೋಣ ಚೆನ್ನಾಗಿ. ಮದ್ವೆಗಿನ ಮುಂಚೆ ನಾನು ತಗೊಂಡ್ಲೇಬೇಕು, ನಾನು ಮದ್ವೆ ಆಗಿನ ಮುಂಚೆ ನನ್ನ ಸೈಟ್ ಇರ್ಬೇಕು ಅಂತ ಅದನ್ನ ಮಾಡಿದೀನಿ ಗೈಸ್. ನಂಗೆ ಅದು ನಂಗೆ ಖುಷಿ ಆಗಿದೆ. ಬೇಕಾದ್ರೆ ಹೆಂಗ್ ಮತ್ತೆ ಇವಾಗ ಅವ್ರಿಗೂ ಅನ್ಬಾರ್ದೆ ಇವ್ನು ಏನ್ ಮಾಡಿದಾನೆ, ಏನಿದ್ದಾನೆ ಅವನು, ಏನ್ ಮಾಡ್ಕೊಂಡಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ಅವ್ರಿಗೇನು ಅನ್ಸ್ಬಾರ್ದು. ಸೊ ಬೆಂಗಳೂರಲ್ಲಿ ಒಂದು ಸೈಟ್ ತಗೋಬೇಕಂತ ನಾನು ಚಾಲೆಂಜ್ ಮಾಡಿದ್ದೆ. ನಂಗೆ ಚಾಲೆಂಜ್ ಮಾಡ್ಕೊಂಡಿದ್ದೆ, ಅದನ್ನ ಇವಾಗ ಪ್ರೂವ್ ಮಾಡಿದ್ದೀನಿ ಗೈಸ್. ಸೊ ಗೈಸ್, ಈಗ ಜಸ್ಟ್ ಸಬ್ ರಿಜಿಸ್ಟ್ರೇಷನ್ ಆಫೀಸಿಗೆ ಬಂದಿದ್ದೀವಿ. ಮೇಡಮ್ ಇದೆ ರಿಜಿಸ್ಟ್ರೇಷನ್ ಆಫೀಸ್ ನಮ್ದು. ಇವಾಗ ಇಲ್ಲೇ ರಿಜಿಸ್ಟ್ರೇಷನ್ ಮಾಡ್ಸಕ್ ಹೋಗ್ಬಿಟ್ಟು. ಸೊ ಗೈಸ್, ಇವಾಗ ಬಂದಿದ್ದೀವಿ ಇಲ್ಲಿಗೆ. ಇವರೇ ಸೈಟ್ ಕೊಡ್ತಿರೋದು ಶ್ರೀಧರ್ ಬ್ರೋ. ಹಾಯ್ ಬ್ರೋ, ಹೇಗಿದ್ದೀರಾ? ಸಕಲಾಗಿದ್ದೀರಾ? ಆರಾಮಾಗಿದ್ದೀರಾ? ನಾವು ಆರಾಮು. ದುಡ್ಡು ಚೆನ್ನಾಗಿದ್ದೀರಾ? ದುಡ್ಡು ಒಂದ್ 2 ವರ್ಷ ಆಯ್ತು, 10 ರೂಪಾಯಿ ದುಡ್ದಿಲ್ಲ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಸೊ ಗೈಸ್, ಇವತ್ತು ಕರೆಕ್ಟ್ ಟೈಮ್ ಬಂದ್ರೆ ಗೈಸ್, ವೆರಿ ಗುಡ್ ಬಾಯ್. ಹಿಂಗಿರ್ಬೇಕು ನಮ್ಮ ಹುಡುಗ ಅಂದ್ರೆ. ನಾವು ಕೆಲಸ ಅಂದ್ರೆ ಕರೆಕ್ಟ್ ಟೈಮ್ ಬರ್ತೀವಿ. ಅಲ್ಲಿ ಆಯ್ತು, ಇವಾಗ ಅಲ್ಲಿ ಕೆಲಸ ಮಾಡಿಸ್ತೀವಿ. ಇವಾಗ ಗೈಸ್, ಇವಾಗ ಅಲ್ಲಿ ಫುಲ್ ಕ್ರಾಸ್ ಚೆಕ್ ಮಾಡಿದ್ದಾರೆ. ಸೊ ಕ್ರಾಸ್ ಚೆಕ್ ಮಾಡ್ಬಿಟ್ಟು ನೆಕ್ಸ್ಟ್ ತಗೊಂಡೋಗ ಒಳಗಡೆ ರಿಜಿಸ್ಟ್ರೇಷನ್ ಆಫೀಸ್ಗೆ. ಅಲ್ಲಿ ಹೋಗ್ಬಿಟ್ಟು ಸೈನ್ ಮಾಡ್ಬೇಕು ಅಷ್ಟೇ ತರ ಕೆಲಸ. ಇಲ್ಲೋಗಿ ರಿಜಿಸ್ಟ್ರಲ್ಲಿ
ಇದು ಸೈನ್ ಎಲ್ಲ ಮಾಡಿ ಮುಗಿಸ್ಕೊಳೋದು ಅಷ್ಟೇ ತಾನೇ ಕೆಲಸ. ಬಯೋಮೆಟ್ರಿಕ್ ತಗೊಂತಾರೆ, ನಿಮ್ಮ ಫೇಸ್ ಓನರ್ ಫೇಸ್. ಬಯೋಮೆಟ್ರಿಕ್ ಆದ್ಮೇಲೆ ಎಲ್ಲ ಸೇಲ್ ಇಟ್ಕೋ ಸೈನು ಮತ್ತೆ ಪೇಪರು, ಬ್ಯಾಂಕ್ ಅವ್ರು ಬಂದು ಸೈನ್ ಮಾಡಿ ಹೋಗ್ತಾ ಇರ್ತಾರೆ. ಅಷ್ಟೇ ಸಿಂಪಲ್. ಸಿಂಪಲ್. ಇಷ್ಟು ಕೆಲಸ ಇದೆ. ಎಷ್ಟು ಒಂದು 5 ಮಿನಿಟ್ಸ್ ಕೆಲಸ ಮುಗಿತಾನೆ. 5 ನಿಮಿಷ ತರನೇ ಇದ್ದೀರಾ ನೀವು ನೋಡಕ್ಕೆ. 5 ನಿಮಿಷ ಎಲ್ಲ ಆಗಲ್ಲ. ಎಷ್ಟು ನಿಮಿಷ ಆಗುತ್ತೆ ಕರೆಕ್ಟಾಗಿ ಹೇಳಿ? 1 ಅವರ್ ಆದ್ರೂ ಆಗುತ್ತೆ, 2 ಅವರ್ ಆಗುತ್ತೆ, ಆದ್ರೂ ಆಗುತ್ತೆ. 1 ಅವರ್ 2 ಅವರ್ ಆಗುತ್ತೆ ಗೈಸ್. 1 ಅವರ್ 2 ಅವರ್ ಆಗುತ್ತೆ ನಾವು ಹೊರಗಡೆ ಕೆಲಸ ಮಾಡ್ತಿದ್ದಕ್ಕೆ. ಸೊ ವೇಟಿಂಗ್ ಆಯ್ತು. ನನ್ನ ಹೆಸರಿಗೆ ಆಗ್ಬಿಟ್ರೆ ಇವಾಗ ಸ್ವಲ್ಪ ನೆಮ್ಮದಿ ಖುಷಿ ಇವಾಗ. ಸೊ ಗೈಸ್ ಪಿನ್ ಟು ಪಿನ್ ಚೆಕ್ ಮಾಡಬೇಕು. ಒಂದು ಚೂರೇನೋ ಮಿಸ್ಟೇಕ್ ಆದರೂ ಕೂಡ ಮುಂದೆ ನಮಗೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಕೂತ್ಕೊಂಡು ನೀಟಾಗಿ ಪಿನ್ ಟು ಪಿನ್ ಚೆಕ್ ಮಾಡ್ತೀವಿ. ಅದಾದಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ. ಪಾಪ ನಮ್ಮ ಅಮ್ಮ ನೋಡಿ ಕೂತ್ಕೊಂಡು ನೋಡ್ಕೊಂತಾವ್ರೆ. ಗೊತ್ತಿಲ್ವಲ್ಲ, ಇವೆಲ್ಲ ನೀವು ಫಸ್ಟ್ ಟೈಮ್ ಹೊಸ್ತಲ್ಲ ಇವಾಗ. ಯಾಕೆ ನೋಡ್ಕೊಂಡ್ಬೇಕಲ್ಲ. ನಮಗೂ ಇವೆಲ್ಲ ಹೊಸದು. ಒಂಥರ ಎಕ್ಸಾಮ್ ಥರ ಬೇಕಿದೆ. ಎಕ್ಸಾಮಲ್ಲಿ ನಾವು ಹೆಂಗೆ ಬರಿತೀವಿ, ಎಕ್ಸಾಮಲ್ಲಿ ನಾವು ಏನೋ ಬರ್ಕೊಂಡ್ಬಿಡ್ತೀವಿ. ಬಟ್ ಇಲ್ಲಿ ಏನೋ ಬರ್ದು ಹೋಗೋದಕ್ಕಾಗಲ್ಲ. ನೀಟಾಗಿ ಪಿನ್ ಟು ಪಿನ್ ಚೆಕ್ ಮಾಡ್ಬೇಕು. ಸೊ ಅಕಸ್ಮಾತ್ ನೀವು ಕೂಡ ಏನೋ ಸೈಟ್ ತಗೋತಿದ್ರೆ ಚೆಕ್ ಮಾಡಿ, ಇಲ್ಲಾಂತಂದರೆ ಮುಂದೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಚೆಕ್ ಮಾಡಿ ಮಾಡಿಸ್ಕೊಳ್ಳಿ. ಎಕ್ಸಾಮ್ ನಾ ಕಟ್ಟಿ ಪಾಸ್ ಮಾಡ್ಕೋಬಹುದು, ಇಲ್ಲಿ ಕಟ್ಬಿಟ್ರೆ ಪಾಸ್ ಮಾಡ್ಕೊಳಕ್ಕಾಗಲ್ಲ. ಡೀಟೇಲ್ ಆಗಿ ನೋಡ್ಕೊಂಡ್ರೆ ಪಾಸ್ ಆಯ್ತೀವಿ, ಡೀಟೇಲ್ ಆಗಿ ನೋಡ್ಲಿಲ್ಲ ಅಂದ್ರೆ ಕಟ್ಟಿದೆಲ್ಲ ಹೋಗ್ಬಿಡುತ್ತೆ. ಗೈಸ್ ವಿಟ್ನೆಸ್ಗೆ ನಮ್ಮ ಅಮ್ಮನ ಕೆಲ ಹಾಕ್ಸ್ತಾ ಇದ್ದೀನಿ ಸೈನು. ಈ ಕೆಲಸ ಎಲ್ಲ ಮುಗೀತು. ಆ್ಯಂಡ್ ನಮ್ಗೆ ಸೆಲ್ಫಿ ಇಟ್ಕೊಳ್ಳೋ ಸಿಕ್ಕಾಯಿತು. ಸೊ ಸೈನ್ ಕೂಡ ಆಯಿತು, ಪ್ರತಿಯೊಂದೆಲ್ಲ ಮುಗೀತು. ಮೊಮೆಂಟ ಖುಷಿ. ನಾವು ಅಮ್ಮ ಮಾತೇ ಬರ್ತಿಲ್ಲ. ಸೊ ಈಗ ಇವಾಗ ಜೆರಾಕ್ಸ್ ತೊಗೊಬೇಕಿತ್ತು, ಮತ್ತೆ ತೊಗೊಂಡ್ಬರೋಣ. ಸೊ ಗೈಸ್ ಎಸ್ ಇವಾಗ ವಾಪಸ್ಸು ಮನೆ ಕಡೆ ಹೋಗ್ತಿದ್ದೀವಿ. ಆ್ಯಂಡ್ ಇವಾಗ ಹೋಗಿ ನಮ್ಮ ಅಕ್ಕನ ಎಲ್ಲ ಕರ್ಕೊಂಡು ಇವಾಗ ಸೈಟ್ ಹತ್ರ ಹೋಗೋಣ. ಬನ್ನಿ ನಿಮ್ಗೆ ತೋರಿಸ್ತೀನಿ ಸೈಟ್ ಎಲ್ಲಿ ತೊಗೊಂಡಿದ್ದೀವಿ ನಾವು, ಹೆಂಗಿದೆ ಸೈಟ್ ಅಂತ ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಒಳಗಡೆ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಏನು ಮಾತಾಡೋಕ್ಕಾಗಲ್ಲ. ಸೊ ಅದಕ್ಕೆ ಬರೀ ಗ್ಲಿಮ್ಸ್ ತೊಗೊಂಡಿದ್ದೆ, ಅದನ್ನು ಹಾಕಿದ್ದೆ, ನೋಡಿದ್ದೆ ಅಂತ ಅನ್ಕೋತೀನಿ. ಸೊ ಒಂಥರ ಏನೋ ಇವಾಗ ಈ ಭೂಮಿ ಮೇಲೆ ಬದುಕೋದಕ್ಕೆ ನಮಗೊಂದು ಜಾಗ ಸಿಕ್ತು ಗೈಸ್ ಅಲ್ವಾ. ಸೊ ಗೈಸ್ ಇನ್ನೊಂದು, ಇದೆಲ್ಲ ಆಗಿದ್ದು ನಿಮ್ಗಳಿಂದಾನೆ. ನೀವು ನಮಗೆ ನೋಡಿ ಸಪೋರ್ಟ್ ಮಾಡಿ ಬೆಳೆಸೋದಕ್ಕೆ ಕಾರಣಕ್ಕೆ ನಾನು ಸೈಟ್ ತೊಗೊಂಡಿರೋದು. ಆ್ಯಂಡ್ ನಂದೆಷ್ಟು ಇದರಲ್ಲಿ ಶ್ರಮ ಇದೆ, ನಿಮ್ಮದು ಕೂಡ ಅಷ್ಟೇ ಇದೆ. ಬಿಕಾಸ್ ನೀವೆಲ್ಲ ಕೂತ್ಕೊಂಡು ಟೈಮ್ ಕೊಟ್ಟು ನನ್ನ ವೀಡಿಯೋಸ್ ನೋಡಿದ್ದೀರಾ ಆ್ಯಂಡ್ ನಂಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಅದರಿಂದ ನಾನು ಏನೋ ಒಂದು ಮಾಡಿದ್ದೀನಿ ಇವಾಗ ಅಂತಂದರೆ ಇಟ್ಸ್ ಗ್ರೇಟ್. ಆ್ಯಂಡ್ ಸುಮಾರು ಜನ ಯೂಟ್ಯೂಬರ್ಸ್ ಅಂದರೆ ರೀಲ್ಸ್ ಮಾಡೋರು ಅಂತಂದರೆ ಏನೋ ಒಂಥರ ನೋಡ್ತೀರಾ, ಬಟ್ ಅದರಿಂದನೂ ಕೂಡ ಅರ್ನಿಂಗ್ಸ್ ಇದೆ. ಇವಾಗ ಹೆಂಗೆ ಡಾಕ್ಟ್ರು, ಇಂಜಿನಿಯರಿಂಗು ಕೆಲಸ ಬೇರೆ ಬೇರೆ ಇರ್ತದೋ, ಸೊ ಹಂಗೆ ಇದು ಕೂಡ ಒಂದು ಕೆಲಸ ನಮಗೆ. ಸೊ ನಾವು ಡೈಲಿ ವೀಡಿಯೋಸ್ ಮಾಡೋದು, ಕಂಟೆಂಟ್ ಕ್ರಿಯೇಷನ್ ಮಾಡೋದು, ಸೊ ಪ್ರಮೋಷನ್ಸ್ ಮಾಡೋದು, ಅದರಿಂದ ದುಡ್ಡು ಮಾಡೋದು. ಸೊ ಇದು ಒಂದು ಪಾರ್ಟ್ ಆಫ್ ಜಾಬ್ ಅಷ್ಟೇ. ಸೊ ನಾನು ಇದನ್ನ ಒಂದು 8 ವರ್ಷದಿಂದ ಮಾಡ್ತಾ ಇದ್ದೀನಿ. ಸೊ ಈ ಫೀಲ್ಡಲ್ಲಿ ಇದ್ದೀನಿ. ಆ್ಯಂಡ್ ನಾನು ಮುಂಚೆ ಆಟೋ ಓಡಿಸಿದ್ದೆ, ಎಲ್ಲರೂ ಗೊತ್ತಿದೆ ಅದು. ಸೊ ಇವಾಗ ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಹಂಗೆ ಮಾಡ್ತಿದ್ದೀನಿ. ಅದನ್ನು ಈ ಕೆಲಸನ ಯಾರು ಕಿಂಡಲ್ ಥರ ಮಾಡಬೇಡಿ. ಆ್ಯಂಡ್ ಏನು ನೀನು ಬೇರೆ ಹೆಂಗೆ ಕೆಲಸ ಮಾಡಲ್ವಾ ಹಂಗೆ ಹೆಂಗೆ ಅಂತ ಹೇಳಕ್ಕೆ ಹೋಗ್ಬಿಡಿ. ಸೊ ನೋಡಿ ಇವಾಗ ಸೈಟ್ ತೊಗೊಂಡಿದ್ದೀನಿ, ಈ ಕೆಲಸ ಮಾಡೇನೆ. ಸೊ ಅಷ್ಟೇ. ಆ್ಯಂಡ್ ನೀವೆಲ್ಲ ಯಾರೆಲ್ಲ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋ ಅನ್ಕೊಂಡಿದ್ದೀರಾ, ವೀಡಿಯೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಎಲ್ಲರೂ ಮಾಡಿ, ಎಲ್ಲರೂ ಬೆಳೀರಿ. ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಆ್ಯಂಡ್ ಒಳ್ಳೆ ಥರ ವೀಡಿಯೋಸ್ಗಳು ಮಾಡಿ, ಅಷ್ಟೇ ಕೇಳ್ಕೊಳ್ಳೋದು. ಸೊ ಅಷ್ಟು ಅದನ್ನು ಹೇಳ್ಬೇಕಿತ್ತು. ಆ್ಯಂಡ್ ನಿಮ್ಮಿಂದ ನಾನು ಈ ಸೈಟ್ ತೊಗೊಂಡಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಮಚ್ ಲವ್ ಗೈಸ್. ಇವಾಗ ನಮ್ಮಮ್ಮ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಇದು ಭೂವರಾಹ ಸ್ವಾಮಿ ಪೂಜೆ ಮಾಡ್ಕೊಂಬಂದ್ವಲ್ಲ, ಪೂಜೆ ಮಾಡ್ಕೊಂಬಂದು ಇನ್ನೂ ಒಂದು ವರ್ಷನೂ ಆಗಿಲ್ಲ, ಜಸ್ಟ್ ಒಂದು 6 ತಿಂಗಳಾಗಿದೆ ಅಷ್ಟೇ. ಅಷ್ಟರೊಳಗಡೆ ಇದೊಂದು ಸ್ವಂತ ಜಾಗ ಅಂತ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಎಲ್ಲ ಕೃತಜ್ಞತೆಗಳು ಆ ಭಗವಂತನ ಸಲ್ಲಬೇಕು. ಅದಕ್ಕೋಸ್ಕರ ತಗೊಂಡು ಫಸ್ಟ್ ಪೂಜೆ ಮಾಡ್ತಾ ಇದ್ದೀನಿ. ಮಾಡಿ ಮಾಡಿ ಮಾಡಿ. ಮತ್ತೆ ಭೂವರ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕು ಅಲ್ವಾ? ಯಾವಾಗ ಹೋಗೋಣ? ಇವಾಗ ಹೋಗೋಣ ಅಂದ್ರೆ ಅರ್ಕೆ ತೀರ್ಸ್ಬೇಕಲ್ಲ, ಹೋಗಿ ಅರ್ಕೆ ತೀರ್ಸ್ಕೊಂಡ್ ಬರ್ಬೇಕು. ಹೋಗಿ ಇವಾಗ ನಾವು ಮಾಡಿರೋದನ್ನ ಅರ್ಕೆ ತಿರ್ಕೊಂಡ್ಬರ್ಬೇಕು. ಮಾಡಿರೋದು ಅರ್ಕೆ ತೀರ್ಸ್ಕೊಂಡ್ ಬರ್ಬೇಕು. ಓಕೆ, ಹೋಗೋಣ ಆದಷ್ಟು ಬೇಗ. ಸೊ ಗೈಸ್ ನಿನ್ನೆ ಹೋಗೋದಕ್ಕಾಗಿಲ್ಲ ನಮ್ಮ ಸೈಟ್ ಹತ್ರ. ಸೊ ಅದಕ್ಕೆ ಇವತ್ತು ಹೋಗ್ತೀವಿ, ನೆಕ್ಸ್ಟ್ ದಿವಸ ಹೋಗ್ತಿದ್ದೀವಿ. ಸೊ ನಾವೆಲ್ಲರೂ ಹೋಗ್ತಿದ್ದೀವಿ, ಫ್ಯಾಮಿಲಿ ಪೂರ್ತಿ. ಬನ್ನಿ ಹೋಗೋಣ. ಎಡ್ಸ್ಕೊ ನೋಡಿ ಬಾ ಹೋಗೋಣ ಅಂದ್ರೆ ಗೈಸ್ ನಾಚಿ ಹೋಗ್ಬಿಡ್ತಾನೆ. ಹೋಗೋಣ ಬಾ ಅಂದರೆ ನೋಡಿ ಗೇಟ್ ತಗೊಂಡು ನಿಂತ್ಕೋತಾನೆ ಹೋಗೋಣ ಬಾ ಅಂತಂದರೆ. ನೋಡಿದ್ರಾ, 1 ವರ್ಷಕ್ಕೆ ನಾವು ಹೆಂಗೆ ಮಾಡ್ತಾನೆ ಖುಷಾನೆ. 1 ವರ್ಷಕ್ಕೆ ಹೋಗೋಣ ಬಾ ಅಂದರೆ ಅವ್ನು ಗೇಟ್ ತಗೊಂಡು ಆಚೆ ಹೋದೋಣಲ್ಲಿ ನೋಡಲಿ. ಹಾಂ ಗೇಟ್ ತೆಕ್ಕ ಒಬ್ಬ ಆಯ್ತು ನಡಿ ನಡಿ ತಿರ್ಗಾ ಕಡೆ ನಡಿ ನಡಿ. ನೋಡಿ ಗೈಸ್ ನೀವು 1 ವರ್ಷಕ್ಕೇನೆ ಎಲ್ಲ ಏನ್ ಬೇಕೋ ಎಲ್ಲ ಕಲ್ತ್ಬಿಡ್ತಾನೆ ಗೈಸ್. ನೋಡಿ ಮಕ್ಕಳು ಹೆಂಗೆ ಇಂಪ್ರೂವ್ ಆಗ್ಬಿಟ್ಟಿದ್ದಾರೆ ನೋಡಲ್ಲಿ. ಬಂದ್ಬಿಟ್ಟು ನೋಡಿ ಇವಾಗ ಲಿಫ್ಟ್ ಹತ್ತಾನ. ಲಿಫ್ಟ್ ಇವಾಗ ಪಕ್ಕ ಲಿಫ್ಟ್ ಹತ್ತ, ಲಿಫ್ಟ್ ಹತ್ತಾನ. ಲಿಫ್ಟ್ ಹೋಗಮ್ಮ ಲಿಫ್ಟ್ಗೆ.
ಹೋಗ್ತೀಯಾ? ಹೋಗ್ತೀವಿ ನೋಡಿ ಗೈಸ್, ಅಲ್ಲಿ ವೆಯ್ಟ್ ಮಾಡ್ತಾವ್ ಲಿಫ್ಟ್ ಓಪನ್ ಆಗುತ್ತಾ ಇಲ್ವಾ ಅಂತ. ಇವ್ರು ಬರುತ್ತೆ, ಇವ್ರು ವೆಯ್ಟ್ ಮಾಡಿ ಬರುತ್ತೆ. ಓಹೋ ಓಹೋ ಕೈತಿಗೆ ನಡಿ 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 ನಡಿ. ಗೈಸ್ ಅವ್ನಿಗೆ ಭಯ ಈ ತೂತುಗಳಲ್ಲಿ ಕಾಲಿಗೆ ಬರ್ತಾನೆ ಅಂತ, ಅದಕ್ಕೆ ಸ್ಲೋ ಹೋಗ್ತಾನೆ. ಎಲ್ಲ ಗೊತ್ತು ಕಿಲಾಡಿ ನಿನ್ಗೆ ಅಲ್ವಾ? ಗೈಸ್ ನನ್ನ ಟ್ರೈಸಿಪ್ಸ್ ನೋಡಿ ಗೈಸ್, ನೋಡಿ ನನ್ನ ಟ್ರೈಸಿಪ್ಸ್ ನೋಡಿ. ಚಿಪ್ಸ್ ಅಲ್ಲ ಕಣೆ, ಟ್ರೈಸಿಪ್ಸ್. ರೆಡಿ ಗೈಸ್, ನಂಗೆ ಈ ಟಿ ಶರ್ಟ್ ಇಷ್ಟ ಆಗ್ಬಿಡಿ, ಅದಕ್ಕೆ ಇದನ್ನೇ ಹಾಕೊಂಡಿದ್ದೀನಿ. ಲಾಸ್ಟ್ ತಗೊಳ್ಳಿ ಇದೇ ಹಾಕೊಂಡಿದ್ದೆ, ಮತ್ತೆ ಹೋಗಿ ಇದೇ ಹಾಕೊಂಡಿದ್ದೀನಿ. ಒಂಥರ ಏನೋ ಒಂಥರ ಫ್ರೀ ಆಗಿದೆ ಗೈಸ್ ಮೈಯೆಲ್ಲ, ಅದಕ್ಕೆ ತಗೋಬೇಕು ಕಣೆ ಚಿತ್ರ. ಚೆನ್ನಾಗಿದೆ, ಒಂಥರ ಏನೋ ಒಂಥರ ಫ್ರೀ ಆಗಿದೆ ಮೈಯೆಲ್ಲ ಇದು ಹಾಕೊಳಕ್ಕೆ. ಸೊ ಈ ಸೈಟ್ ನಾನು ಮತ್ತೆ ನಮ್ಮ ಅಮ್ಮ ಅಷ್ಟೇ ಸೈಟ್ ನೋಡಿರೋದು. ನಮ್ಮ ಭಾವ ನೋಡಿಲ್ಲ, ನಮ್ಮ ಅಕ್ಕ ಸೈಟ್ ನೋಡಿಲ್ಲ ಗೈಸ್. ಬರೀ ಅವ್ರು ಒಂದ್ಸೈನು ಬಂದಿರ ಸೈಟ್ ಹತ್ರ. ಕುಶಾನಿ ನೀ ನೋಡಿಲ್ವಾ? ನೀನು ಬಂದಿದ್ದಲ್ಲ ಅವತ್ತು. ಕರ್ಕೊಂಡು ಹೋಗಿದ್ವಿ, ಅವಳು ಮರ್ತೋಗ್ಬಿಟ್ಟವಳೆ. ನೀನ್ ಮರ್ತೋಗ್ಬಿಟ್ಟಿದ್ದೆ. ಸೊ ಬನ್ನಿ ಇವತ್ತು ನಿಮ್ಗೂ ತೋರಿಸ್ತೀನಿ. ಅಂಡ್ ನಮ್ಮ ಅಕ್ಕ ಭಾವ ನಮ್ಮ ಅಜ್ಜಿಗೆ 3 ಜನಕ್ಕೂ ಒಟ್ಟಿಗೆ ಇಲ್ಲೇ ಇದಾರೆ, ಎಲ್ರಿಗೂ ತೋರ್ಸೋಣ. ನೆಟ್ಸ್ಕೋ ಕುಶಾನಿ ಕೂಡ, ಗುಣವು ಕೂಡ, ನೀವು ಅಪ್ಪನ್ ಕೂಡ. ಹೋಗೋಣ, ಲೆಟ್ಸ್ ಗೋ. ಇವರಿಬ್ರು ನೋಡಿ ಇಲ್ಲಿಂದ ಹೆಂಗ್ ಆಡ್ತಾರೆ. ಸಾಕು ಸಾಕು ಬಿಡಿ. ಅವಳು ಇವಾಗ ಏನ್ ಹೇಳ್ತಾಳ ಗೊತ್ತಾ? ಅವ್ನ್ ಬಿಸಾಕಲ್ಲಪ್ಪ, ಅವ್ನ್ ನನ್ ತಮ್ಮ ಅಂತ ಮುದ್ ಮಾಡ್ತಾಳ ನೋಡು. ಫಸ್ಟ್ ಬೇಡ ಬಿಸಾಕ್ ಬಂದಿದೆ, ಇವಾಗ ಏನಕ್ ಬೇಕು ಅವ್ನ್ ನಿಂಗೆ? ಇವಾಗ ಅವ್ನ್ ಯಾಕೆ ಬೇಕು ನಿಂಗೆ? ಲೈಟ್ ಏನ್ ಬೇಡ, ಬೈಲಿ ಯಾರಿಗಾರು ಕೊಟ್ಬಿಡೋಣ ಗುಣವನ್ನ. ಕೇಳಿಸ್ಕೊಳ್ಳಿ, ಗುಣವನ್ನ ಯಾರಿಗಾರು ಕೊಟ್ಬಿಡೋಣ. ಯಾಕೆ? ನಿನ್ ಮಗನ ನನ್ ತಮ್ಮ ಅನ್ಬೇಕು. ಅವನು ನನ್ ಮಗ ಅಂತೀಯ, ಇವನು ನನ್ ಮಗ ಅಂತೀಯ. ಎಷ್ಟ್ ಜನ ಮಕ್ಳು ನಿಂಗೆ? ಕುಶಾನಿ ನಾನು ಯಾರು ನಿನಗೆ? ಸರಿರ ಕದ ಒಳ್ಳೆ. ನಾನು ಯಾರು ನಿನಗೆ? ಗುಡ್ ಗರ್ಲ್. ಇವನು ಯಾರು? ನಾನು ಅಮ್ಮ. ಇದು ಇದು ಇವ್ರು ಅನ್ಬೇಕು. ಇವ್ರೇನಾಗ್ಬೇಕು? ಅಮ್ಮ ಅಮ್ಮ. ಇವ್ರು ಇದು ಅಜ್ಜಿ ಅಜ್ಜಮ್ಮ. ಅಜ್ಜಮ್ಮ. ಇಲ್ಲಿ ಇವ್ರು ಇದು ನಮ್ಮ ಮಣಿ ಮನೆ ನಂತ ಅಜ್ಜಿ ಅಜ್ಜಿ. ನಾನು ಆಡ್ಬೇಕು ಅಜ್ಜಿ. ನನ್ಗೆ ಆಗ್ಬೇಕು ಅಜ್ಜಿ. ನೀನು? ನಾನು ಎಲ್ಲರಿಗೂ ಮುದ್ದು ಹೇಳು. ಎಲ್ಲರಿಗೂ ತೆಗೆದ್ಬಿಟ್ಟು ದೃಷ್ಟಿನ. ಸೊ ಗೈಸ್ ಈಗ ಜಸ್ಟ್ ಬಂದಿದ್ದ ಸೈಟ್ ಹತ್ರ ನೋಡಿ, ಇದೆ ನಮ್ಮ ಸೈಟು. ಸೊ ಇಲ್ಲಿಂದ ಇಲ್ಲಿವರೆಗೂ ನಮ್ಮ ಸೈಟ್ ಇದೆ ಗೈಸ್. ಇಲ್ಲಿ ಪಕ್ಕದ ಮನೆ ಕಟ್ತಿದ್ದಾರೆ ಇವಾಗ. ಸೊ ನಾನು ಮುಂಚೆ ಬಂದಿದ್ದೆ, ಇಲ್ಲಿ ಅವ್ರ ಮನೆ ಕಟ್ಟಕ್ಕಿಂತ ಮುಂಚೆ ಬಂದಿದೆ. ಸೊ ಅದು ಬೇಕಾದ್ರೆ ಕ್ಲಿಪ್ಸ್ ಹಾಕಿ ನೋಡ್ಕೊಂಬನ್ನಿ ಅವಾಗ ಹೆಂಗಿತ್ತು ಸೈಟ್ ಅಂತ. ಇವಾಗೆಲ್ಲ ಜಲಿ ಕಲರ್ ಹಾಕ್ಬಿಟ್ಟಿದ್ದಾರೆ. ಸೊ ಅವ್ರು ಅಷ್ಟು ನೀಟಾಗಿ ಗೊತ್ತಾಗ್ತಿದೆ ನಿಮಗೆ. ಸೊ ಮನೆ ಕಟ್ಸಿರಲ್ಲ, ಅದಕ್ಕೆ ಅವ್ರು ತೆಗ್ದಿಲ್ಲ, ಇಲ್ಲ ಹಾಕಿದ್ದಾರೆ. ಸೊ ಇದನ್ನು ಇಷ್ಟು ಫುಲ್ ಪ್ರೈಸ್, ಈ ಎಂಡಿಂದ ಆ ಎಂಡ್ವರೆಗೂ 30 ಹಿಂಗೆ 30 ಬರುತ್ತೆ, ಈ ಶುದ್ಧ 40 ಬರುತ್ತೆ. ಸೊ ಇದು ನಮ್ಮ ಸೈಟ್. ಒಂಥರ ಏನೋ ಖುಷಿ ಗೈಸ್, ಒಳ್ಳೆ ರೇಟಿಗೆ ಸಿಗ್ತದೆ ನನಗೆ. ಒಳ್ಳೆ ಕಡೆ ಫುಲ್ಲು ಎಲ್ಲ ಚೆಕ್ ಮಾಡಿ ಪ್ರತಿಯೊಂದೂ ನೋಡಿ ತೊಗೊಂಡಿರೋದು. ನಾನು ಇಲ್ಲಿ ಫುಲ್ ಖಾಲಿ ಇರೋದಂತ ಬಂದೆ, ಬಟ್ ಮನೆ ಕಟ್ಸ್ತಾ ಇದ್ದಾರೆ ಇಲ್ಲಿ ಪಕ್ಕದಲ್ಲಿ. ಹೆಂಗೈತೆ ಸೈಟು? ಚೆನ್ನಾಗೈತೆ. ಹಾಂ ಚೆನ್ನಾಗೈತೆ. ಮುಂಚೆ ಬಂದು ನೋಡ್ಬೇಕಿತ್ತು, ಇಲ್ಲಿ ಮನೆ ಕಟ್ಸೋದು ಗೊತ್ತಾಗ್ತಿಲ್ಲ ಅಷ್ಟೇ ನಿಂಗೆ. ಅಂದ್ರೆ ಫುಲ್ ಅವಾಗ ಖಾಲಿ ಇತ್ತು. ಚಿಕ್ಕದು ಅನಿಸ್ತೈತೆ ನೋಡಕ್ಕೆ ಚಿಕ್ಕದು ಅನಿಸ್ತೈತೆ, ಕಟ್ಟದ ಮೇಲೆ ಗೊತ್ತಾಗುತ್ತೆ. ಯಾವ್ದೂನು ಸೈಟ್ ನೋಡೋಕೆ ಮುಂಚೆ ಚಿಕ್ಕದು ಅನ್ಸುತ್ತೆ, ಕಟ್ಟದ ಮೇಲೆ ಗೊತ್ತಾಗುತ್ತೆ. ದೊಡ್ಡದಾಗಿದೆ ಡಿಸ್ಟೆನ್ಸ್. 1200 ಅಲ್ಲ? 1200. ಈ ಕಡೆ ಹೇಳು ಕರೆಕ್ಟ್. ಮಾಮ ಹೆಂಗಿದೆ? ಚೆನ್ನಾಗಿದ್ಯಾ? ಹೆಂಗಿದೆ ಏರಿಯಾ? ಇವಾಗ ಒಂದ್ ಸ್ವಲ್ಪ ಏನೋ ಕಾಣ್ತಾ ಇಲ್ಲ. ಡೆವಲಪ್ ಆದ್ಮೇಲೆ ಗೊತ್ತಾಗುತ್ತೆ. ಸೈಲೆಂಟ್ ಏರಿಯಾ ಗೈಸ್. ನೋಡಿ ಫುಲ್ಲು ಪೀಸ್, ಮರ ಗಿಡಗಳೆಲ್ಲ ಇದಾವೆ ಅಕ್ಕಪಕ್ಕ ಎಲ್ಲ. ಬೇವಿನ ಮರ ಇದೆ, ಎಲ್ಲ ಮರ ಇದಾವೆ ಅಲ್ಲವಾ? ಹೊಂಗೆ ಮರ, ಬೇವಿನ ಮರ ಎಲ್ಲ, ಹಿಂದಕ್ಕೂ ಮರ ಮುಂದಕ್ಕೂ ಮರ, ತಣ್ಣಗಿರ್ತೀವಿ. ಸೊ ಇವಾಗ ನಾವು ಇಲ್ಲಿಗೆ ಕಲ್ಲು ಹಾಕ್ಸಿ
ಪ್ರಾಪರ್ಟಿ ಬಿಲಾಂಗ್ಸ್ ಟು ಅಸ್ ಅಂತ ಒಂದು ಹಾಕ್ಸ್ಬೇಕು ಗೈಸ್ ಇಲ್ಲಿಗೆ. ಇದು ನಮ್ಮ ಸೈಟ್. ವಾವ್, ನಾನು ಹೇಳಿದೆ ಗೈಸ್ ಬೆಂಗಳೂರು ಒಂದು ಸೈಟ್ ಮಾಡಬೇಕು ಅಂತ. ಫೈನಲಿ ಐ ಡಿಡ್ ಇಟ್. ನಂಗೆ ಏನು ಗೊತ್ತಾ ಗೈಸ್, ಅದು ಅನಿಸುತ್ತೆ ನಾನು ಹೇಳಿದ್ದನ್ನ ಮಾಡ್ತೀನಿ. ಸೊ ಒಬ್ಬ ಆಟೋ ಡ್ರೈವರ್ ಮಗ ಸೈಟ್ ತೊಗೊಂಡ ಅಂತಂದರೆ ಅದೊಂಥರ ಪ್ರೌಡ್ ಫೀಲಿಂಗ್ ಗೈಸ್ ನನಗೇನೆ. ಬಿಕಾಸ್ ನಮ್ಮ ಕನ್ಸು ಮನ್ಸರು ನಾವು ಅಂದ್ಕೊಂಡಿದ್ದಿಲ್ಲ, ನಮ್ಮ ಅಪ್ಪ ಮತ್ತು ನಾವು ಬೆಂಗಳೂರು ಮನೆ ತೊಗೋತೀವಿ, ಇಲ್ಲ ಸೈಟ್ ತೊಗೋತೀವಿ, ಮನೆ ಕಟ್ಸ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ನಾವು ಮಾಡಿದ್ವಲ್ಲ ಇವಾಗ, ಅದು ನಾನು ಮಾಡ್ದಲ್ಲಿ ನಿಂತ್ಕೊಂಡು ಒಬ್ಬನೇ ₹1 ಖರ್ಚು ಮಾಡಿಲ್ಲ ಗೈಸ್. ಸೇವ್ ಅಂದರೆ ನಾನು ಜಾಸ್ತಿ ಓವರ್ ಖರ್ಚೆಲ್ಲ ಮಾಡೋಕ್ಕೆ ಹೋಗಲ್ಲ. ಎಲ್ಲರೂ ಹೇಳ್ತೀರಾ ಜಿಪ್ನ ಹಂಗೆ ಅದು ಇದು ಏನೋ ಹೇಳ್ತಾ ಇರ್ತೀರ. ಬಟ್ ನನಗೆ ಇದು ಸೈಟ್ ತೊಗೊ ಮನೆ ಕಟ್ಸ್ಬೇಕು, ನಮ್ಮ ಅಪ್ಪನ ಹೆಸರು ಉಳಿಸ್ಬೇಕು, ಆ್ಯಂಡ್ ನಾಗರಾಜ್ ಮಗ ಹಿಂಗೆ ಮಾಡ್ದ ಅಂತ ಎಲ್ಲರೂ ಬಾಯಲ್ಲಿ ಬರಬೇಕು. ಸೊ ಆ ಕಾರಣಕ್ಕೋಸ್ಕರ ನಾನು ಇಷ್ಟು ದಿವಸ ನಾನೇನು ಶೋಕಿಗೆ ಮಾಡಿದ್ರೇ ಸೇವ್ ಮಾಡ್ಕೊಂಬಂದೆ ದುಡ್ಡನ್ನ. ಕಾರ್ ತೊಗೊಂಡಿಲ್ಲ, ಅದು ತೊಗೊಂಡಿಲ್ಲ, ಏನೂ ಮಾಡಿಲ್ಲ. ಬರೀ ಮನೆ ಅಂದ್ಕೊಂಡೇ ಬಂದೆ. ಫೈನಲಿ ಐ ಡಿಡ್ ಇಟ್. ನೆಕ್ಸ್ಟ್ ಮನೆ ಕಟ್ಸ್ಬೇಕು, ನೋಡುವ. ಅದಕ್ಕೂ ದೇವ್ರು ನನಗೆ ಶಕ್ತಿ ಕೊಡ್ತಾನೆ ಕಟ್ಸೋದಕ್ಕೆ. ಕಟ್ಸ್ತೀನಿ ಗೈಸ್. ಇಲ್ಲಿ ಏನೋ ಸರ್ವೆ ಮಾಡ್ತವ್ರು ಗೈಸ್. ಇಲ್ಲಿ ನಮ್ಮ ಅಕ್ಕ ನಮ್ಮ ಅಜ್ಜಿ ಎಲ್ಲ ಏನು ಮಾಡ್ತೀವಿ ಸರ್ವೆ ಇಲ್ಲಿ? ಚೈತ್ರ ಏನು ಸರ್ವೆ ಮಾಡ್ತಿದ್ದೀವಿ ಇಲ್ಲಿ? ಸರ್ವೆ ಅವರಾ ನೀವು? ಏನೋ ಸರ್ವೆ ಮಾಡ್ತಿದ್ದೀರಲ್ಲ, ಇಲ್ಲಿ ಆವಲ್ಲ ಇದೆ, ಹುಷಾರು. ಇದು ಡೆಡ್ ಎಂಡ್ ಅಲ್ವಾ, ಅದಕ್ಕೆ ನೋಡಕ್ ಬಂದ್ವಿ. ಎಲ್ಲಾ ಮನೆ ಆಗ್ಬಿಟ್ರೆ ರೋಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗೈಸ್ ನಮ್ಮ ಬಾವ ಆಲ್ರೆಡಿ ಪಾರ್ಕಿಂಗ್ ಪ್ಲಾನ್ ಮಾಡ್ತಾರೆ. ಆಯ್ತು ಅಂತ ದೊಡ್ಡ ರೋಡ್ ಮಾಡ್ಬಿಟ್ಟು ಈ ಕಡೆ ಡೆಡ್ ಎಂಡ್ ಅಲ್ಲಿ ಆರಾಮ ಪಾರ್ಕಿಂಗ್ ಆಗ್ಬಿಡುತ್ತೆ ಅಲ್ವಾ? ಇಲ್ಲೆಲ್ಲ ಊಟ ಕೂರಿಸ್ಬೋದು. ಇಲ್ಲೆಲ್ಲಾರು ಊಟ ಕೂರಿಸ್ಬಿಟ್ಟು ಒಂದೆರಡು ಬರ್ಡೇ ಫಂಕ್ಷನ್ ಎಲ್ಲ ಮಾಡ್ಬೋದು. ಈ ಕಡೆ ಮನೆ ಆಗಿಲ್ಲ ಅಂದ್ರೆ ಗಾಡಿ ಪಾರ್ಕಿಂಗ್ ಮಾಡ್ಬಿಟ್ಟು ಇಲ್ಲ ಆ ಕಡೆ ಮಾಡ್ಕೋಬಹುದು. ಡೆಡ್ ಎಂಡ್ ಅಲ್ಲ, ಅದಕ್ಕೆ ಮಾಡ್ಕೋಬಹುದು. ಏನ ಕುಶಾನಿ, ಏನ್ ಬೇಕು ನಿನಗೆ? ಮತ್ತೆ ಆ ಕಡೆ ನಡಿ, ಬಾ ಈ ಕಡೆ. ನಮ್ಮ ಶ್ರೀಧರ ಬ್ರೋ ಬಂದೇವ್ರು ನೋಡಿ. ನಾಳೆ ಬರ್ಡೇ ಅವ್ರದ್ದು. ಹ್ಯಾಪಿ ಬರ್ಡೇ ಬ್ರೋ. ನಾಳೆಗೆ ಏನ್ ಪಾರ್ಟಿ? ಏನೇ ಹೋಗೋಣ ಬನ್ನಿ, ಹೇಳಿದೀವಲ್ಲ ಎಲ್ಲ ಬುಕ್ ಆಗೈತಲ್ಲ, ಎಲ್ಲ ಆಗಿದೆ ಗೋವಾದಿಂದ ತಂದಿದ್ದೀನಿ ಗೈಸ್. ನಮ್ಮ ಬಾವ ಗೋವಲ್ಲಿ ತಗೊಂಬಂದವ್ರು ಗೈಸ್ ಅವ್ರಿಗೆ. ಅಜ್ಜಿನ ಕಿತ್ಕೊಂಬಂದವ್ರೆ. ಏನಮ್ಮ ತುಳಸಿನ? ತುಳಸಿ ಕಿತ್ಕೊಂಬಂದವ್ರೆ. ಕುಶಾನಿ ಬಾಯ್ ಹೊಡಿಪ್ಪ ತುಳಸಿನ. ನನ್ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಮ್ಮ ಬಾವ ಮತ್ತೆ ನಮ್ಮ ಅಕ್ಕ ಫುಲ್ ಡೀಪ್ ಆಗಿ ಸರ್ವೆ ಮಾಡ್ತವ್ರೆ ಗೈಸ್. ಫುಲ್ ರೋಡ್ ಹೋಗಿ ಅಲ್ಲಿ ಇಲ್ಲಿ ಅಕ್ಕಪಕ್ಕ ಸರ್ಚ್ ಮಾಡ್ಕೊಂಡ್ ಬರ್ತಾವ್ರೆ ನೋಡ್ರಿ ಅಲ್ಲಿ. ನಾವು ನೋಡಿಲ್ಲ ಅಷ್ಟೊಂದು ಅಲ್ವಾ? ನೋಡ್ಕೊಂಡು ನಾವು ಹೊರಟೋದು. ಅವ್ರು ನೋಡಿ ಎಷ್ಟು ನೋಡ್ತಾವ್ರೆ, ಏನೇನೋ ಮಾಡ್ತಾರಪ್ಪ. ಚೆನ್ನಾಗಿದ್ಯಾ ಏರಿಯಾ? ಸೂಪರ್ ಆಗಿದೆ ಏರಿಯಾ ಪೂರ್ತಿ. ಚೆನ್ನಾಗಿದ್ಯಾ? ಎಕ್ಸ್ಪ್ಲೋರ್ ಮಾಡ್ರಾ? ಮಿಸ್ ಆಗೈತಲ್ಲ ಅಂತ ಇಲ್ಲೇ ಐತೆ ಗೈಸ್. ಯಾರ್ದು ಗಿಫ್ಟ್ ಗೈಸ್ ಪಾಪ ಮಿಸ್ ಆಗ್ಬಿಟ್ಟಿತ್ತು. ತೆಗಿ ಆಯ್ತು ತೆಗಿ. ಇದು ಪಕ್ಕ ಇದು ಕ್ರಯಾನ್ಸ್ ಬಾಕ್ಸು, ಜಾಮಿಟ್ರಿ ಬಾಕ್ಸು ಆ ಥರ. ನಾನು ಹೇಳಿಲ್ವಾ? ಎಲ್ಲ ಇಲ್ಲೇ ಬಿದ್ದಿದೆ, ಕಾಣಿಸಿಲ್ಲ. ಅವಾಗ ಕಾಣಿಸಿಲ್ಲ. ಹರ್ಷಿತಾ ಶಿವಕುಮಾರ್ ನಮ್ಮ ವರ್ಷ ನೋಡು, ನಮ್ಮ ಅಷ್ಟೊಂದು ಇಲ್ಲಿ ಬಿದ್ದೈತಂತೆ. ಗಿಫ್ಟ್ ನೋಡ, ಗಿಫ್ಟ್ ಇದೆ ನೋಡುವ. ಒಂದೇ ಒಂದು ಗಿಫ್ಟ್ ಲಾಸ್ಟ್ ಮಿಸ್ ಆಗ್ಬಿಟ್ಟಿದೆ. ನೀವು ಮಾಡಿದ್ದು ನೀಟಾಗಿ ತಂದು ಹಾಕ್ರಿ ಅಂದ್ರೆ ಎಲ್ಲ ಮೇಲೆ ಬಿಟ್ಟು ಬಂದ್ರು. ಏನ್ ಫೋಟೋ ಕುಶಾನಿಗೆ ಅಂತಾನೆ ಲೆಕ್ಕಾಚಾರ. ಪಾಪ ಬೇಜಾರಾದ. ಬೇಜಾರದ ಎರಡೆರಡು ಐತೆ ಒಳಗಡೆ. ಒಂದೇನಾ? ಗೋಲ್ಡ್ ಇರ್ಬೇಕು. ಗೋಲ್ಡ್ ಮಿನಿ ಬೆಳ್ಳಿ. ಅದೇ ಗೋಲ್ಡ್ ಇದ್ದಿದ್ರೆ ಸೈಕಲ್ ಅಲ್ಲ. ಏನಕ್ಕೆ ಹೇಳಿ, ಎಷ್ಟು ದಿವಸ ಅಲ್ಲೇ ಬಿಟ್ಟಿದೀವಲ್ಲಪ್ಪ ಕಳ್ದಾಗಿದ್ರೆ. ಅದು ಬೆಳ್ಳಿನೂ ರೈಟ್ ಆಗ್ಬಿಡ್ಕೊಳಪ್ಪ. ಹಾಕು ನೀನು ಹಾಕು. ಆಗಲ್ಲ, ಇದು ಹೋಗಲ್ಲ ಅವ್ನ ಕೈಗೆ. ಓಪನ್ ಮಾಡ್ಬೋದಿದ್ದು. ಗೈಸ್ ಕಾಸು ಕೊಡಿ. ಏನ್ ಮಾಡ್ತಾವ ಕೊಡೆ ಕಾಸಿಲ್ಲ ನನಗೆ. ಏನೋ ತಿಂತೀನಿ ನಾನು. ನಮ್ಮ ಸೈಡ್ಗೆ ಬಾಯ್ ಅಂತ ಹೇಳೋಣ. ಸೈಡ್ ಬಾಯ್ ಮಾಡ್ಬಿಡ್ರಿ. ಬಾಯ್ ಸೈಡ್ ಬರ್ತೀವಿ ಮತ್ತೆ ವಾಪಸ್ಸು. See you soon. ಬರ್ಲೇನ್ರಿ? ಸೊ ಗೈಸ್ ಓಕೆ, ಇವಾಗ ವಾಪಸ್ ಮನೆ ಕಡೆ ಹೋಗ್ತಿದೀವಿ. ಅಂಡ್ ಇವತ್ತಿನ ಬ್ಲಾಗ್ ಈ ರೀತಿ ಇತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಯ್ತು. ನಿಮಗೂ ಕೂಡ ನಾನು ಸೈಡ್ ತೊಗೊಂಡಿದ್ದೆ, ನಿಮಗೂ ಪ್ರೌಡ್ ಫೀಲ್ ಆಯ್ತು ನಾನು ಅನ್ಕೋತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ಸ್ ಆಗಲ್ಲ ನಿಮ್ಗೆ ಎಲ್ರಿಗೂ. ಅಂಡ್ ನಮ್ಮ ಫ್ಯಾಮಿಲಿ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಪೋರ್ಟ್ ಮಾಡಿಲ್ಲ ನಂಗೆ ತೊಗೊಳೋದಕ್ಕೆ. ಅಂಡ್ ಎಂಡ್ ಮಾಡ್ತಾ ಇದೀನಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮನೆ ಕಟ್ಸ್ಬೇಕಂತ ನೀವು ಕೂಡ ದೇವರ ಬೇಡ್ಕೊಳ್ಳಿ ಗೈಸ್. ನಾನು ಬೇಡ್ಕೋತೀನಿ. ಅಂಡ್ ಬಾಯ್, ಸಿ ಯು. ಪ್ರತಿ ಹೆಜ್ಜೆಯಲ್ಲಿ